ಹಾಯ್ ಎಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಟೀ ಮಾಡ್ತಾ ಇರ್ತಾಳೆ. ಸತ್ಯನ ಮಯೂರಿ ಜೊತೆ ಮಾತನಾಡ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಭೂಮಿ ಹೊಟ್ಟೆ ಹುರ್ಕತಾಳೆ. ಯಾಕೆಂದ್ರೆ ಸತ್ಯನ ಮಾತಾಡೋ ರೀತಿನೇ ಹಂಗೆ ಇರುತ್ತೆ. ಮಯೂರಿ ಬೇಗ ಬಂದ್ಬಿಡು, ಗೊತ್ತಲ್ಲ ನೀನ್ ಬರೋದನ್ನೇ ಕಾಯ್ತಾ ಇದ್ದಾನೆ ಅಜಿತ, ನೀನ್ ಬಂದ್ಬಿಟ್ರೆ ಖುಷಿ ಅವನಿಗೆ. ಭೂಮಿ ಇನ್ಯಾವ ಚೆನ್ನಾಗಿ ನೋಡ್ಕೊಳ್ಳೋದೇನೋ. ಎಲ್ಲಮ್ಮ ಮಯೂರಿ ಅಂದ್ರೆ ಅವನ್ಗೆ ಬಹಳ ಪ್ರೀತಿ. ಯಾಕೆಂದ್ರೆ ನಾಳೆ ದಿನ ಮದ್ವೆ ಆಗೋರು ಅವ್ರಿಬ್ರು. ಹಾಗಂತಿದ್ದಾಗೇನೆ ಭೂಮಿಗೆ ಶಾಕ್ ಆಗ್ಬಿಡ್ತಿದೆ. ಸರಿ ಟೀ ತಗೊಂಡ್ ಬರ್ತಾಳೆ. ಅಷ್ಟ್ರಲ್ಲಿ ಅಂಜು ಕೇಳಿಸ್ಕೊಬಿಟ್ಟಿರ್ತಾಳೆ. ಹೌದಾ, ಇಷ್ಟೊಂದು ನಾಟಕ ಆಡಿ ಈ ಒಪ್ಪಂದದ ಮದ್ವೆ ಎಷ್ಟು ಒಪ್ಪಂದವಾಗಿ ಎಷ್ಟು ಚೆನ್ನಾಗಿ ನಾಟಕ ಮಾಡಿದಿರಲ್ವಾ, ಹೀಗಿದೆ ನಿಮಗ್ ತಾಳು ಅಂತ ಹೇಳಿ ನೋಡೋಗಿರ್ತಾಳೆ. ಎಲ್ರಿಗೂ ಕೂಡ ತಿಳ್ಸಕ್ಕೆ ಅಂತೇಳಿ ಅಜ್ಜಿ 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 ಅಂತ ಕೂಕ್ಕತಾಳೆ. ಹಂಗೇನೆ ನಾಚಿಕೆ ಆಗಲ್ವಾ ನಿಮ್ಗೆ, ಇಷ್ಟೆಲ್ಲ ನಾಟಕ ಆಡಿದಿರಲ್ಲ ಅಂದಾಗ ಸತ್ಯ ನಿಮ್ಗೆ ಬೇಜಾರಾಗುತ್ತೆ ಪಾಪ. ಇಷ್ಟೆಲ್ಲ ಈ ಹುಡುಗಿತ ಕೇಳ್ಬೇಕಲ್ಲ ಅಂತ ಹೇಳಿ ನಾನು ಈಗ್ಲೇ ನಿನ್ ಬಣ್ಣ ಬಯಲು ಮಾಡ್ತೀನಿ ಅಂತ ಹೇಳಿ ಕೂಕ್ಕೊಂಡ್ ಬರ್ತಾಳೆ. ಕೂಕ್ಕೊಂಡ್ ಬಂದಾಗ ಏನ್ ಗೊತ್ತಾ, ಇವ್ರಿಬ್ರು ಮದ್ವೆ ನಿಜವಾದ ಮದ್ವೆನೇ ಅಲ್ಲ. ಅದಕ್ಕೆ ದೇವಿ ಏನಂದ್ರೆ ಹೌದು ಅಲ್ಲ, ಈಗೇನೀಗ ಮದ್ವೆ ನಿಜಕ್ಕೂ ಮದ್ವೆನೇ ಅಲ್ಲ, ಏನೀಗ ಇದು 5 ಸತಿ ಹೇಳ್ತಾ ಇದೀಯ ಏನೀಗ. ಅದಕ್ಕೆ ಸಂಗೀತ ಇದ್ದವರು, ಅಂಜು ನೀನ್ ತಾಳ ಆಯ್ತು ಯಾಕೋ, ಪದೇ ಪದೇ ಅವ್ರ ಇಬ್ರನ್ನೇ ನೀನು ಟಾರ್ಗೆಟ್ ಮಾಡಿ ಮಾತಾಡ್ತೀಯಲ್ಲ, ನೀನು ನಾಳೆ ದಿನ ನಚ್ಚಿ ಮೇಲೆ ಹಿಂಗೆ ಅನುಮಾನ ಪಡ್ತೀಯೇನು ಅಂತಾರೆ. ಅದಕ್ಕೆ ಸುಮ್ಮನೆ ಇರ್ತೀಯ ಬೇಬಿ. ಇಲ್ಲ ಮಾಮ್, ಸತ್ಯವಾಗ್ಲೂ ಹೇಳ್ತಾ ಇದೀನಿ. ಶ್ರವಣ ಅವ್ರು ಸುಮ್ಮನೆ ನಿಂತ್ಕೊಂಡು ಕೇಳ್ತಾರೆ. ಅಂತ ರಾಮಣ್ಣ ಇದ್ದಾರೆ, ಅದೇನ್ ಹೇಳಮ್ಮ ಹೋಗ್ಲಿ. ಇಲ್ಲ ಇವಳು ಮದ್ವೆ ಆಗಿಲ್ಲ, ನಿಜಕ್ಕೂ ಒಪ್ಪಂದ ಇದು ಕರಾರ್ ಮದ್ವೆ ಇವ್ರಿಬ್ರದುವೆ ಹಾಗಂತ ಮಾತಾಡ್ತಾ ಇದ್ರು. ನಾನೇ ಕೇಳಿಸ್ಕೊಂಡಿದೀನಿ. ಭಾಗ್ಯನ ಇದ್ದವರು, ಏನ್ ಭೂಮಿ ಇದೆಲ್ಲ ನಿಜಾನೇ, ನಾನು ಹೇಳ್ತಾ ಇಲ್ವಾ, ನನ್ ಮಾತು ಯಾರು ನಂಬ್ತಾ ಇಲ್ವಲ್ಲ. ಅಷ್ಟ್ರಲ್ಲಿ ಪಾಪ ಅಜ್ಜಿ ಇದ್ದವರು, ಅದೇನು ಇಲ್ಲಮ್ಮ, ಇವಳ ಇದ್ದವಳು ಇಲ್ಲ, ನಾನು ಆಣೆ ಮಾಡ್ತೀನಿ, ನಮ್ಮ ಮಾಮ್ ಹಾಣಿಯಾಗ್ಯೂ ಕೂಡ ಇದು ನಿಜವಾದ ಮದ್ವೆ ಅಲ್ಲ, ಒಪ್ಪಂದದ ಮದ್ವೆ. ಅದಕ್ಕೆ ಅಜ್ಜಿ ಇದ್ದವ್ರು ಯಾವತ್ತೂ ಕೂಡ ಅಂಜು ಈ ತರ ಆಣೆ ಮಾಡೋದಿಲ್ಲ. ಆಣೆ ಮಾಡ್ತಾ ಇದ್ದಾಳೆ ಅಂದ್ರೆ ಇದು ಸತ್ಯನೇ. ಏನಮ್ಮ ಭೂಮಿ ಸತ್ಯ ಅಷ್ಟೊತ್ತಿ ಮಯೂರಿ ಬರ್ತಾಳೆ. ಮಯೂರಿ ಇದ್ದವಳು ಏನಿದೆಲ್ಲ ನಾಟಕ ಅಂತಿದ್ದಾಗೇನೆ ಅವಳು ಅಂಜು ಇದ್ದವಳು, ಮಯೂರಿ ನೀನು ಇದ್ರೊಳಗೆ ಇನ್ವಾಲ್ವ್ ಆಗಿದೀಯಾ, ನೀನು ನಾಟಕ ಮಾಡ್ತಾ ಇದೀಯ. ಅದಕ್ಕೆ ಮಯೂರಿ ಅಂತಾಳೆ, ನಾನ್ ಯಾಕೆ ಮಾಡ್ಲಿ, ನಿನ್ ಅಜಿತ್ ಅಂದ್ರೆ ಇಷ್ಟ, ಅವನ್ ಮದ್ವೆ ಆಗ್ಬೇಕು. ಅಯ್ಯೋ ನೀನ್ ಯಾಕೆ ಈಗ ಅಂತಿದೀಯಾ, ನಾನ್ ಯಾಕೆ ಮದ್ವೆ ಆಗ್ಲಿ, ನಾನು ಆಲ್ರೆಡಿ ನಾನು ಮೈಸೂರಲ್ಲಿ ಒಂದು ಹುಡುಗನ್ ಪ್ರೀತಿಸಿದೀನಿ, ನಾವಿಬ್ರು ಇಲ್ಲಿ ವ್ಯಾಲೆಂಟೈನ್ಸ್ ಡೇ ಮಾಡ್ಕೋಣ ಅಂತಲೇ ಬಂದಿರೋದು, ಅದಕ್ಕೋಸ್ಕರನೇ ಬಂದಿರೋದು, ಗೊತ್ತಿದ್ಯಾ ನಿನಗೆ ಅಂತೇಳಿ ಮಯೂರಿ ಅಂತಾಳೆ. ಅದಕ್ಕೆ ಅವಳು ಅಂಜು ಅಷ್ಟಕ್ಕೆ ಸುಮ್ಮಿರೋದಿಲ್ಲ. ಅಂದ್ರೆ ಅಜ್ಜಿ ಇದ್ದವರು ಇಲ್ಲ ಪ್ರಮಾಣ ಮಾಡ್ಲಿ. ಅದಕ್ಕೆ ಸಂಗೀತ ಇದ್ದವರು, ಅಲ್ಲಮ್ಮ ಏನಮ್ಮ ಇದು, ನಂಬಿಕೆ ಬೇಡವೇನಮ್ಮ, ಪದೇ ಪದೇ ಇಬ್ಬರನ್ನ ಪ್ರಮಾಣ ಮಾಡಿಸ್ತೀಯಲ್ಲಮ್ಮ ದೇವ್ರ ಮೇಲೆ. ಎಷ್ಟು ಚೆನ್ನಾಗಿ ನೋಡ್ಕೋತಾಳಮ್ಮ ಅಜಿತನ್ನ ಭೂಮಿ, ಅಷ್ಟೊಂದು ಗೊತ್ತಾಗ್ಬಾರ್ದೇನಮ್ಮ ಅಂತಾರೆ. ಅಷ್ಟೊತ್ತಿಗೆ ಸ್ವಾಮೀಜಿಗಳು ಇದ್ದರು, ನಡ್ದೇ ಬಿಡ್ಲಿ ಸತ್ಯದ ಪರಿಶೋಧನೆ, ಮಾತಾಡಮ್ಮ, ಯಾಕೆ ಮನಸ್ಸಿನಲ್ಲಿ ಒಂದ್ ಇಟ್ಕೊಂಡು ಯಾಕೆ ಕುರುಕ್ತೀಯ, ಹೇಳ್ಬಿಡು ನಿನ್ನ ಮನಸ್ಸಿನಲ್ಲಿರೋ ಅಂತ ಅಂತರಂಗದ ಮಾತನ್ನ ಅಂತೇಳಿ ಗುರುಗಳಂತಾರೆ. ಕಡಂತಿದ್ದಾಗೇನೆ ಭೂಮಿ ಪ್ರಮಾಣ ಮಾಡಿ ಅಂತ ಎಲ್ಲ ಬಲವಂತ ಮಾಡ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಅವಳು ದೀಪ ಮುಟ್ಟಿ ಪ್ರಮಾಣ ಮಾಡ್ತಾಳೆ. ಹೌದು, ನಾನು ಅಜಿತ್ ಸಾಹೇಬ್ರು ನಾನು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದ್ದೀವಿ ಅಂತ ಹೇಳಿ ಪ್ರಮಾಣ ಮಾಡ್ತಾಳೆ. ಅದಷ್ಟೇ ಸಾಲದು ಅಂತ ವಾಪಸ್ ಬರ್ತಾಳೆ. ಬರ್ತಿದ್ದಾಗೇನೆ ಅಜ್ಜಿ ಇದ್ದವರು, ಇಲ್ಲ ಅಜಿತ್ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾಳೆ, ಅವಳು ಹೇಳಲೇಬೇಕು ಅದನ್ನ ಅಂತಾರೆ. ಅದಕ್ಕೆ ಸಂಗೀತದ, ಏನಮ್ಮ ಇದು ಪದೇ ಪದೇ, ಪ್ರೀತಿ ಇಲ್ದಲೆ ಮದ್ವೆ ಆಗಿದ್ದಾರೆ ನಮ್ಮ ಅವ್ರಿಬ್ರು, ಪ್ರೀತಿ ಇಲ್ದಲೆ ಅಷ್ಟ್ ಚೆನ್ನಾಗಿ ನೋಡ್ಕೋತಾಳೆ ನಮ್ಮ ಅಜಿತನ್ನ. ಅದಕ್ಕೆ ಅಂಜುನು, ಹೌದು ಇವ್ರು ಸುಳ್ಳು ಹೇಳ್ತಾ ಇದಾರೆ. ಅಷ್ಟೊತ್ತಿಗೆ ನಚ್ಚಿ ಬಂದ್ಬಿಟ್ಟು, ನಡಿ ಅಂಜು ನಡಿ ಬಾರೆ ಅಂದ್ರೆ ಬರ್ಬೇಕು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾಳೆ. ತಾಳು ತಾಳು ಅಂತ ಬಿಡೋದಿಲ್ಲ ಸುಮ್ನೆ. ಆಮೇಲೆ ಸಂಗೀತನೂ ಕೂಡ ಬೈತಾರೆ ಅಂಜುಗೆ, ಮತ್ತೆ ಅಜ್ಜಿ ಜೊತೆನೂ ಕೂಡ ಖಾರವಾಗಿ ಮಾತನಾಡ್ತಾರೆ. ನಂತರ ಭೂಮಿ ಬಂದ್ಬಿಟ್ಟು ಮತ್ತೆ ಅಗ್ನಿ ಮುಟ್ಬಿಟ್ಟು, ಹೌದು ನಾನು ಸಾಹೇಬ್ರನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ, ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ಅವರ ಜೊತೆಯಲ್ಲೇ ಬದುಕಬೇಕು, ಅವ್ರನ್ನ ಅಗಾಧವಾಗಿ ಪ್ರೀತಿಸ್ತೀನಿ, ನಾನು ಒಂದು ಕ್ಷಣ ಅವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂತಾಳೆ. ಹಂಗಂತಿದ್ದಾಗನೇ ಸಂಗೀತ ಬಹಳ ಸಮಾಧಾನ ಆಯ್ತದೆ. ದೇವ್ರಿಗೆ ಕೈ ಮುಗಿತಾನೆ, ಭಗವಂತ ಇಷ್ಟಕ್ಕೆ ಮುಗಿತಲ್ಲ ಅಂತ ಹೇಳಿ. ಅಂತ ಶ್ರವಣ ಬಂದ್ಬಿಟ್ಟು ಗುರುಗಳ ಹತ್ರ, ಗುರುಗಳೇ ಬೇಸರ ಮಾಡ್ಕೋಬಿಡಿ, ತಪ್ಪಾಯ್ತು ನಮ್ಮಿಂದ. ಅದಕ್ಕೆ ಗುರುಗಳಂದ್ರೆ, ಯಾಕಪ್ಪ ಏನ್ ಕ್ಷಮೆ ಬಿಡ್ತೀಯ, ಯಾಕೆ, ಸತ್ಯದ ಅನಾವರಣ ಆಗೋದ್ರ ಮುಂದೆ ಸುಳ್ಳು ಸೋಲ್ಲೇಬೇಕು, ಹೌದಲ್ವಾ. ಹಾಗಾಗಿ ಅನುಮಾನ ಅನ್ನೋದನ್ನ ಇವತ್ತು ಸೋತಿದೆ, ಸತ್ಯ ಗೆದ್ದಿದೆ ಅಷ್ಟೇ. ಅದಕ್ಕೆಲ್ಲ ಬೇಸರ ಮಾಡ್ಕೋಬಾರ್ದು, ಅದಕ್ಕೆಲ್ಲ ಕ್ಷಮೆನೂ ಕೇಳಬಾರ್ದಪ್ಪ ಅಂತೇಳಿ ಗುರುಗಳು ಹೇಳ್ತಾರೆ. ಗುರುಗಳು ಹೇಳಿದ್ಮೇಲೆ ಎಲ್ರಿಗೂ ಕೂಡ ಸಮಾಧಾನ ಆಗತ್ತೆ. ಅಷ್ಟರಲ್ಲಿ ರಾಮಣ್ಣವರು ಕೂಡ ಮಯೂರಿ ಮೇಲೆ ಯಾವಾಗ ದೂರ್ತಾಳೋ, ದೂರ್ದಾಗ ರಾಮಣ್ಣವ್ರು ಪರ ವಹಿಸ್ಕೊಳ್ತಾರೆ.
ಅಂಜು ನಿನಗೆಲ್ಲ ಮಾತಾಡಬಾರ್ದು, ಮಯೂರಿ ಹಾಗೆಲ್ಲ ಸುಳ್ಳು ಹೇಳೋದಿಲ್ಲ. ಅವಳಿಗೇನ್ ಅಂತ ಸುಳ್ಳು ಹೇಳೋವಂಥದ್ದು ಹೇಳು? ನೀನ್ ಯಾಕೆ ಮಯೂರಿನ ದೂರ್ತೀಯ ಪದೇ ಪದೇ? ದೂರ್ಬೇಡ ನೀನು, ಅವಳು ಈಗೆಲ್ಲ ಬಂದಿದ್ದಾಳೆ ಅಂತೇಳಿ ರಾಮಣ್ಣ ಪರವಹಿಸ್ಕೊತಾರೆ. ಸಂಗೀತ ಬಹಳ ನೊಂದಿರ್ತಾರೆ. ಅಂತೂ ಇಂತೂ ಭೂಮಿ ಆ ದೀಪದ ಮೇಲೆ ಪ್ರಮಾಣ ಮಾಡಿ ವಿಘ್ನೇಶ್ವರನ ಮುಂದೆ ಆ ವಿಘ್ನೇಶ್ವರನ ಸಾಕ್ಷಿಯಾಗಿ ಆ ಜ್ಯೋತಿಯನ್ನ ಮುಟ್ಟಿ ಅವಳ ಅಂತರಂಗದಲ್ಲಿ ಏನ್ ಅಡಗಿರ್ತದೆ ಅವಳನ್ನ ಹೇಳ್ಕೊಡಕ್ಕೆ ಆಗಿರ್ಲಿಲ್ಲ ಅವಳಿಗೆ. ಇವತ್ತು ಅವಳಿಗೆ ಆ ಸತ್ಯವಾಗಿರ್ತಕ್ಕಂತ ಪ್ರೀತಿನ ಎಲ್ರ ಮುಂದೆ ಕೂಡ ಒಪ್ಕೊಬಿಡ್ತಾಳೆ. ಅಜಿತನು ಕೂಡ ಆಶ್ಚರ್ಯವಾಗಿ ನೋಡ್ತಾನೆ. ಆದ್ರೂ ಕೂಡ ಮನೆ ಹೊಸೊಳಗೆ ಒಳಕೊಳ್ಕೊಂಡ್ಗೆ ಎಲ್ಲಿ ಇದು ನಾಟಕ ಆಡ್ತಾ ಇದ್ದಾಳೋ ಅಂತೇಳಿ ಅಜ್ಜಿ ಬೇಸರ ಆಗ್ಬಿಟ್ಟಿರ್ತದೆ. ಕ್ಷಮ್ಸಮ್ಮ, ಬೇಜಾರಾಯ್ತು ನನಗೂ ಕೂಡ. ನಾನು ಯಾಕೆ ಅಂದ್ರೆ ನಿನ್ನ ಈ ನಿಜಾಂಶ ನಿನಗೆ ಗೊತ್ತಿತ್ತು, ಸತ್ಯವಾಗ್ಲೂ ನೀನು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದೀಯಾ, ಅವನ್ ಪ್ರೀತಿಸ್ತೀಯ ಅನ್ನೋದು ನಮಗೂ ಕೂಡ ಗೊತ್ತಿತ್ತು ಈ ನಿಜಾಂಶ. ಆದ್ರೂ ನಾನು ಎಲ್ಲೋ ಅನುಮಾನ ಪಟ್ಬಿಟ್ಟೆ. ಅವಳು ಮಾತು ಕೇಳ್ಕೊಂಡು ಬೇಸರ ಮಾಡ್ಕೊಬಿಡಮ್ಮ, ಕ್ಷಮೆ ಇರ್ಲಿ ಅಂತ ಹೇಳಿ ಅಜ್ಜಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಹೊಟ್ಟೋದ್ಮೇಲೆ ಅಜಿತ್ತು ಭೂಮಿನಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಂಜುನು ಕೂಡ ನಚ್ಚಿ ಕರ್ಕೊಂಡು ಹೋಗಿರ್ತಾನೆ. ಭೂಮಿ ರೂಮಿಗೆ ಬರ್ತಾಳೆ. ಆ ರೂಮಿಗೆ ಬಂದಾಗ ಅಲ್ಲಿ ನಚ್ಚಿ ಕೇಳ್ಬೇಕಾಗಿರ್ತದ ಅವಳನ್ನ ಮುಖ್ಯವಾಗಿ. ಯಾಕೆಂದ್ರೆ ಇಲ್ಲೂ ನಾಟಕ ಆಡಿದ್ಲ ಹೇಗೆ, ಏನಾದ್ರು ಸತ್ಯನನ್ನ ಬಲವಂತಕ್ಕೆ ಏನಾದ್ರು ಒಪ್ಕೊಂಡ್ಲಾ ಅನ್ನೋದು ಅವನಿಗೆ ಬೇಗನೆ ತಿಳಿಬೇಕಾಗಿರ್ತದೆ. ಪದೇ ಪದೇ ಪಾಪ ಅವನು ಪ್ರಪೋಸ್ ಮಾಡಿ ಅದಕ್ಕೆ ಇವಳು ಸುಳ್ಳು ಅಂತ ಇರ್ತಾಳೆ, ಇವಳು ಪ್ರಪೋಸ್ ಮಾಡೋದನ್ನ ಅಜಿತ್ ಸುಳ್ಳು ಅಂತ ಇರ್ತಾನೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಬಿದ್ದಿದೆ. ಇವಳ ಅಂತರಂಗದ ಆ ಪ್ರೀತಿಯನ್ನ ಅಗ್ನಿ ಸಾಕ್ಷಿಯಾಗಿ ಅದೇನು ದೇವ್ರ ಮುಂದೆ ಇದೆಯೋ ಆ ಜ್ಯೋತಿ ಸಾಕ್ಷಿಯಾಗಿ ಅವಳು ಒಪ್ಕೊಂಡಿದ್ದಾಳೆ. ಖುಷಿಯಾಗೋಯ್ತದೆ ಅಜಿತ್ಗಂತೂ. ರೂಮ್ಗೆ ಹೋಗಿ ಕೇಳ್ತಾನೆ ಹಾಗೇನೆ, ಅಲ್ಲ ಭೂಮಿ, ನೀನು ಎಲ್ರ ಮುಂದೆ ದೀಪ ಮುಟ್ಟಿ ಪ್ರಮಾಣ ಮಾಡ್ದಲ್ಲ ದೇವ್ರ ಮುಂದೆ, ಅದು ನಿಜಾನ ಇಲ್ಲ ಎಲ್ರ ಮುಂದೆ ಇಲ್ಲ ಬೇಸರ ಮಾಡ್ಕೊಳ್ತಾರೆ ಅಂತ ಹೇಳಿ ನಾಟಕ ಮಾಡ್ದ? ನಾವು ಒಪ್ಪಂದದ ಮದ್ವೆ ಆಗಿರೋದು ಇನ್ನೆಲ್ಲಿ ಇವಳಿಗೆ ಅಂಜುಗ್ ಗೊತ್ತೇ ಆಗಿರೋದ್ರಿಂದ ಇನ್ನೆಲ್ಲ ಬೇಸರ ಮಾಡ್ಕೊಳ್ತಾರೆ, ಅಮ್ಮನ ನೊಂದ್ಕೊಳ್ತಾರೆ. ಯಾಕೆಂದ್ರೆ ಅಮ್ಮ ಇಲ್ಲಿವರೆಗೂ ಕೂಡ ನಿನ್ನ ಸೊಸೆ ಅಲ್ಲ ಮಗಳು ರೀತಿನಲ್ಲಿ ನೋಡ್ಕೊಂಡಿದ್ದಾಳೆ. ಹಾಗಾಗಿ ಇನ್ನೆಲ್ಲಿ ಅವರೆಲ್ಲ ನೊಂದ್ಕೋತಾರೋ, ಭಾಗ್ಯಮ್ಮನವರು ನೊಂದ್ಕೋತಾರೋ ಅಂತ ಏನಾದ್ರು ಸುಳ್ಳು ಸುಳ್ಳು ಪ್ರಮಾಣ ಮಾಡ್ದ ಭೂಮಿ ಅಂತಾರೆ. ಭೂಮಿ ಒಂದು ಕ್ಷಣ ನಿಂತ್ಕೊಳ್ತಾಳೆ. ಒಂದು ಕ್ಷಣ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ. ಯೋಚನೆ ಮಾಡೋ ಅವನ ಮುಖ ನೋಡ್ತಾಳೆ. ಆದ್ರೆ ಅವನ ಮುಖದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅವನಿಗೆ ಆತಂಕ ಒಟ್ನಲ್ಲಿ, ಇದನ್ನು ಎಲ್ಲಿ ಸುಮ್ಮನೆ ನಾಟಕ ಆಡಿದ್ಲು ಅಂತ ಹೇಳಿ. ಹೇಳು ಭೂಮಿ, ಈಗ ಸತ್ಯದ ಅನಾವರಣ ಅಲ್ಲಾಗಿದೆ ಹೌದಲ್ವಾ? ಆ ಸತ್ಯದ ಅನಾವರಣ ನಿಜಕ್ಕೂ ಸತ್ಯನ ಅನ್ನೋದು ನನ್ನ ಮುಂದೆನೂ ಕೂಡ ಬಹಿರಂಗ ಆಗ್ಬೇಕಲ್ವಾ? ಹೇಳು ಯಾವುದನ್ನುವೆ. ನಿಜಕ್ಕೂ ನೀನ್ ನನ್ನನ್ನು ಪ್ರೀತಿಸ್ತಾ ಇದೀಯಾ? ನಿಜಕ್ಕೂ ನನ್ನನ್ನು ಬಿಟ್ಟು ಹೋಗಲ್ವಾ ನೀನು ಅಂತ ಹೇಳಿ ಕೇಳ್ತಾನೆ. ಕೇಳಿದಾಗ ಅದಕ್ಕೆ ಭೂಮಿ, ಹೌದು ಸತ್ಯ ಸಾಹೇಬ್ರೆ, ನಾನ್ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ನಾನ್ ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನಾನು ಜ್ಯೋತಿ ಮುಟ್ಟಿ ದೇವ್ರ ಮುಂದೆ ಪ್ರಮಾಣ ಮಾಡಿದಷ್ಟು ವಿಚಾರನೂ ಕೂಡ ಸತ್ಯ ಸತ್ಯ ಸತ್ಯ. ನಾನು ಖಂಡಿತ ನಿಮ್ಮನ್ನು ಬಿಟ್ಟಿರ್ಲಾರೆ. ನಾನು ಏನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ನೋ ಅದನ್ನ ಕೊನೆಯವರೆಗೂ ಕೂಡ ನಿಮ್ಮ ಜೊತೆ ನಾನು ದಾಂಪತ್ಯ ನಡೆಸ್ಬೇಕು ಅನ್ನುವಂತ ತೀರ್ಮಾನದಲ್ಲೂ ಕೂಡ ಇದ್ದೆ. ನನ್ನ ಮನಸ್ಥಿತಿನೂ ಕೂಡ ಹಾಗೆ ಇತ್ತು. ಯಾವತ್ತಿಗೂ ನಿಮ್ಮನ್ನ ಬಿಟ್ಟೋಗುವಂತ ಮಾತೇ ಇಲ್ಲ ಅಂತ ಹೇಳಿ ಭೂಮಿ ಅಂತಾಳೆ. ಅದಂದ ಮೇಲೆ ಖುಷಿ ಅಜಿತಂಗೆ ಪಾಪ. ಇಲ್ಲಿ ಏನು ಎಲ್ರು ಕೂಡ ಪೂಜೆಗೆ ಸೇರಿರ್ತಾರೋ ಅಲ್ಲೂ ಕೂಡ ಎಲ್ಲ ಖುಷಿ ಪಟ್ಟಿರ್ತಾರೆ ಅವಳ ಮಾತನ್ನ ಕೇಳಿ. ಶ್ರವಣ್, ಭಾಗ್ಯಮ್ಮ, ಸಂಗೀತ ಅಂತೂ ಕೈ ಮುಗಿತಾ ಅಷ್ಟು ಭಾವುಕರಾಗ್ಬಿಡ್ತಾರೆ. ರಾಮಣ್ಣನು ಕೂಡ ಅಷ್ಟೇನೆ. ಎಲ್ರು ಕೂಡ ಮನೆಯವ್ರು ಕೂಡ ಅಷ್ಟೇ ಅವಳ ಮಾತಿಗೆ ತಲೆದೂಗ್ತಾರೆ. ನಾನು ನಿಮ್ಮನ್ನ ಅಷ್ಟೇ ಮನಸಾರೆ ಪ್ರೀತಿಸ್ತಾ ಇರೋದು ನಿಜ ಸಾಹೇಬ್ರೆ ಅಂತ ಹೇಳ್ತಾಳೆ. ಅಂದರೆ ಅಜಿತ್ಗಂತೂ ಖುಷಿ ಆಗುತ್ತೆ. ಹೌದಾ ಭೂಮಿ, ನನ್ನ ಕಂಡ್ರೆ ಅಷ್ಟು ಇಷ್ಟನಾ? ಸತ್ಯನ ಈ ಮಾತು ಅಂದಾಗ? ಸತ್ಯ ಸಾಹೇಬ್ರೆ, ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ. ಹೌದು, ನಿಮ್ಮ ಜೊತೆ ಜೀವನದ ಕೊನೆಯವರೆಗೂ ಕೂಡ ನಾನು ನನ್ನ ಜೊತೆ ನಿಮ್ಮ ಕತೆ ಅಂತ ಹೇಳಿ ಹೆಜ್ಜೆ ಹಾಕ್ತೀನಿ ಅಂತ ಹೇಳಿ ನಿಜ ಒಪ್ಕೊಳ್ತಾಳೆ. ಅಜಿತ್ಗೂ ಒಂಥರ ಪಾಪ ಸಮಾಧಾನ ಆಗುತ್ತೆ. ಯಾಕೆಂದರೆ ಪದೇ ಈ ಪರೀಕ್ಷೆ ಇಬ್ಬರಲ್ಲೂ ಕೂಡ ನಡೀತಾನೇ ಇತ್ತು. ಇಬ್ಬರಲ್ಲೂ ಕೂಡ ತಳಮಳ. ಈ ಒಬ್ಬರು ಹೇಳಿದರೆ ಒಬ್ಬರು ಸುಳ್ಳು ಅನ್ನೋರು, ಇನ್ನೊಬ್ರು ಹೇಳಿದ್ರೆ ಇನ್ನೊಬ್ರು ಸುಳ್ಳು ಅನ್ನೋ ಈ ಥರನೇ ನಡೀತಾ ಇತ್ತು. ಆದರೆ ದೇವ್ರ ಮುಂದೆ, ಎಲ್ಲರ ಮುಂದೆ, ಗುರುಗಳ ಮುಂದೆ ಸತ್ಯನ ಒಪ್ಕೊಂಡು ಇಲ್ಲಿ ಮತ್ತೆ ಬಂದು ಈಗ ಅವಳು ಅಂತರಾಳದ ಮಾತನ್ನು ಬಿಚ್ಚಿ ಹೇಳಿದ್ದೆಲ್ಲೋ ಒಂದು ಕಡೆ ಅಜಿತನಿಗೂ ಕೂಡ ಸಮಾಧಾನ. ಅವನಂತೂ ಪಾಪ ಬಹಳ ಖುಷಿ ಪಡ್ತಾನೆ ಅವನು. ಯಾಕೆಂದರೆ ಸತ್ಯಣ್ಣನ ಕೊಟ್ಟು ಕೂಡ ಹೇಳಿದ, ನನಗೆ ಅವಳನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಸತ್ಯಣ್ಣ ಅಂತ ಹೇಳಿ. ಅವ್ರ ಅಮ್ಮನ ಕೊಟ್ಟು ಕೂಡ ನೋವನ್ನು ವ್ಯಕ್ತಪಡಿಸಿದ್ದ. ನನಗೆ ಎದೆಲಿ ಭಾರ ಆಗ್ತಾ ಇದೆಯಮ್ಮ, ಅದನ್ನು ಇಳಿಸೋಕ್ಕಾಗ್ತಾ ಇಲ್ಲ ಅಂತೇಳಿ ಭಾಳ ಸಂಕಟಪಟ್ಟಿದ್ದ. ಹೆಣ್ಣು ಮಗುವಾಗಿ ಹತ್ತು ಬಿಟ್ಟಿದ್ದ ಬಿಕ್ಲಿಸಿ. ಯಾವಾಗ ಈ ಮಾತನ್ನು ಕೇಳ್ತಾನೋ ಖುಷಿಯಾಗೋಯ್ತದೆ. ಅಷ್ಟು ನಮ್ಮ ಮುಖದಲ್ಲಂತೂ ಹೇಳಲಿಕ್ಕೆ ಅಸದಳ, ಅಷ್ಟು ನಗು ಉಕ್ಕಿ ಬರ್ತದೆ ಪಾಪ.
ನಗ್ತಾ ನಗ್ತಾ ಭೂಮಿನ ಅಂತೂ ಒಪ್ಕೊಳ್ತಾನೆ. ಇಬ್ಬರ ಹೊಸ ಜೀವನ ಮತ್ತೆ ಪ್ರಾರಂಭವಾಗಿದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.